ಅಬ್ಬ ಅಯ್ಯೋ. ನಿಮ್ ಹತ್ರ ಆಯಿಂಟ್ಮೆಂಟ್ ಇದೆಯಾ? ಇಲ್ಲ. ಅಯ್ಯೋ, ಇವಾಗ ಏನ್ ಮಾಡೋದು? ಮಮ್ಮಿ, ಮತ್ತೆ ಏನೇ? ಅಂಕಲ್ ಹತ್ರ ಆಯಿಂಟ್ಮೆಂಟ್ ಇಲ್ವಂತೆ. ಹಾಗಾದ್ರೆ ಮೆಡಿಕಲ್ ಶಾಪಿಗೆ ಹೋಗಿ ತಗೊಳಕ್ ಹೇಳು. ಪಾಪ ತುಂಬಾ ಬ್ಲಡ್ ಹೋಗ್ತಿದೆ ಮಮ್ಮಿ, ತುಂಬಾ ನೋವು ಪಡ್ತಿದ್ದಾರೆ. ಬಾ ಮಮ್ಮಿ. ಮಮ್ಮಿ ಬೇಗ ಬಂದ್ ನೋಡು. ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ದೇವ್ರೆ. ನಿಲ್ಸ್ರಿ. ಯಾಕೆ ಹಾಗೆ ಕಿವಿ ಕಿತ್ತೋಗ ಕಿರ್ಸ್ತಾ ಇದ್ದೀರಾ? ಬೆರಳು ಕಟ್ಟಾಗೋಯ್ತು ರೀ, ಪೇಯ್ನ್ ಆಗ್ತಿದೆ. ಪಿಟಿ ಮಾಸ್ಟರ್ ಆಗಿ ಅಷ್ಟು ಮಾತ್ರ ಪೇನ್ ಸಹಿಸ್ಕೊಳಕ್ಕಾಗಲ್ವಾ? ಅಷ್ಟಕ್ಕೂ ಬೆರಳು ಹೇಗೆ ಕಟ್ಟಾಯ್ತು? ನಿಮ್ಮಿಂದನೇ ಕಟ್ಟಾಗಿದ್ದು. ನನ್ನಿಂದನಾ? ನೀವ್ ಅಡಿಗೆ ಮಾಡ್ತಿದ್ದೀರಲ್ಲ, ಆ ಸ್ಮೆಲ್ ಈ ಕಡೆ ಬಂತು. ಆ ಸುವಾಸನೆನ ತಗೊಂಡು ಮೈ ಮರ್ತು ಬೆರಳು ಕಟ್ ಮಾಡ್ಕೊಂಬಿಟ್ಟೆ. ಅದಕ್ಕೇನೆ ಮಾಡೋ ಕೆಲ್ಸದ ಮೇಲೆ ದೃಷ್ಟಿ ಇರ್ಬೇಕು ಅಂತಾರೆ. ಹೌದು, ಪಿಟಿ ಮಾಸ್ಟರ್ ಮನೇಲಿ ಫಸ್ಟ್ ಏಡ್ ಕಿಟ್ ಇಟ್ಕೊಳ್ದೇನೆ ಏನ್ ಮಾಡ್ತಿದ್ದೀರಾ? ಅಲ್ಲ ರೀ, ನೀವ್ ನನ್ನ ಸಮಾಧಾನ ಮಾಡಕ್ ಬಂದ್ರ ಇಲ್ಲ ಚುಚ್ ಮಾತಾಡೋದಕ್ ಬಂದ್ರ? ಏನು ಸಮಾಧಾನ? ತಾವು ಯುದ್ಧದಲ್ಲಿ ಇಂಜೂರ್ ಆಗಿರೋ ಸೋಲ್ಜರ್ ಅನ್ಕೋತಿದ್ದೀರಾ? ಪಾಪ ಮಮ್ಮಿ, ಡೂ ಸಮಥಿಂಗ್. ನಾನು ಟೀಚರ್ ಕಣೆ, ಡಾಕ್ಟರ್ ಅಲ್ಲ. ಮನೇಲಿ ಅರಿಶಿನ ಇದೆಯಾ? ಇದೇ ರೀ. ಅದನ್ನ ಬೆರಳಿಗೆ ಹಚ್ಕೊಳ್ಳಿ, ಕಡಿಮೆ ಆಗತ್ತೆ. ಬಾ ಗಂಗಾ. ತಿನ್ನು. ಏನೇ ತಿನ್ನು? ಅದು ಮಮ್ಮಿ, ಏನ್ ಬೇಕು ನಿನ್ಗೆ? ಅದು ಪಿಟಿ ಮಾಸ್ಟರ್ ಅವ್ರ ಬೆರಳು ಕಟ್ಟಾಗಿದೆ ಅಲ್ವಾ? ಅರ್ಶನ ಹಚ್ಕೊಳ್ಳಿ ಅಂತ ಹೇಳ್ ಬಂದ್ವಿ ಅಲ್ವಾ? ಅಂದ್ರೆ ಅಡ್ಗೆ ಮಾಡ್ತಾ ಸರ್ ಬೆರಳು ಕಟ್ಟಾಯ್ತು. ಇವಾಗ ಸರ್ ಏನ್ ತಿಂತಾರೆ? ಅವ್ರ ಬಗ್ಗೆ ನಿನಗ್ ಯಾಕೆ, ನೀನ್ ತಿನ್ನು. ಪಾಪ ಮಮ್ಮಿ, ಸರ್ ಅವರು ಹಸುವಲ್ಲಿದ್ರೆ ನಾವ್ ಹೇಗ್ ತಿನ್ನೋಕಾಗುತ್ತೆ? ಎಷ್ಟೇ ಆದ್ರೂ ಸರ್ ನಮ್ಗೆ ನೈಬರ್ ಅಲ್ವಾ? ನನ್ಗೆ ಪಿಟಿ ಸರು, ನಿನಗೆ ಕಲೀಗ್. ಇರು ಮತ್ತೆ ಆ ಡೈಲಾಗ್ ಹೇಳ್ಬೇಡ. ನೀನೇ ಅಲ್ವಾ ಹಸುವಲ್ಲಿದ್ದವ್ರಿಗೆ ಅನ್ನ ಹಾಕ್ಬೇಕು ಅಂತ ಹೇಳಿದ್ದು? ಇಂಥದ್ ಮಾತ್ರ ಚೆನ್ನಾಗ್ ನೆನ್ಪಿರತ್ತೆ, ಲೆಸನ್ಸ್ ಮಾತ್ರ ನೆನ್ಪಿಟ್ಕೊಳಲ್ಲ. ಪ್ಲೀಸ್ ಮಮ್ಮಿ, ಪಿಟಿ ಮಾಸ್ಟರ್ಗೆ ಊಟ ಕಳ್ಸಣ್ವಾ? ಫಸ್ಟ್ ನೀನ್ ತಿನ್ನು. ತಿಂತೀನಿ, ಆದ್ರೆ ಬೆರಳು ಕಟ್ಟಾಗಿದೆ. ಈಗ ಹೇಗ್ ತಿನ್ನೋದು? ಹಾಗಾದ್ರೆ ಮೇಡಮ್ನ ಕೈ ತುತ್ಕೊಡು ಅಂತಿದ್ರಾ ಹೇಗೆ? ಇಲ್ಲ ಹಾಗೇನಿಲ್ಲ ರೀ. ಸರ್ ಹೋಗ್ಲಿ, ನನ್ ತಿನ್ಸು ಅಂತೀರಾ? ಛೀ, ನೀನ್ ತಿನ್ಸಿದ್ರೆ ಒಳಗೋಗಲ್ಲ. ಬೆಳಗ್ಗೆ ತಿಂದಿದ್ದು ಹೊರಗೆ ಬಂದ್ಬಿಡುತ್ತೆ. ಬಾಯಿಂದನಾ ಸಾರ್? ಪಿಟಿ ಸರ್ಗೆ ಪ್ರೆಸ್ಟೇಜ್ ಜಾಸ್ತಿ ಅನ್ಸುತ್ತೆ. ಇಂಥ ಈಗೋ ಇದ್ರೆ ನನಗಾಗಲ್ಲ ಕುಮಾರ್. ಆದಷ್ಟು ಬೇಗ ನನ್ ಕ್ವಾರ್ಟರ್ಸ್ ಬದಲಾಯಿಸಿ. ಮಾರ್ನಿಂಗ್ ನೀಟಾಗಿ ಪ್ಲೇಟನ್ನ ಕ್ಲೀನ್ ಮಾಡ್ಕೊಡಿ. ಏನಯ್ಯ, ಏನು ನನಗೆ ಪ್ಲೇಟನ್ನು ಕ್ಲೀನ್ ಮಾಡೋದಕ್ಕೆ ಬರಲ್ವಾ? ಟ್ರೈನಲ್ಲೂ ಹಾಗೇನೆ, ಊಟ ಕೊಟ್ಲು ಬೈದ್ಲು. ಓಹೋ, ಆಲ್ರೆಡಿ ನೀವು ಮೇಡಮ್ ಫುಡ್ ನ ತಿಂತಿದ್ದೀರಾ ಅಂತ ಆಯ್ತು. ಇನ್ನೇನು, ಇವಾಗ್ಲೂ ಊಟ ಮಾಡ್ಬಿಡಿ. ಅದೇನೋ ಕುಮಾರ, ಅವಳು ಒಳ್ಳೆವಳ ಕೆಟ್ಟವಳ ಅಂತಾನೆ ಅರ್ಥ ಆಗ್ತಿಲ್ಲ. ಕೊಡೋ ಕೈಗೆ ಬೈಯೋ ಹಕ್ಕಿದೆ ಸಾರ್, ತಿನ್ನಿ. ಈ ಚಳಿಗಾಲದಲ್ಲಿ ಬೆಳಿಗ್ಗೆ ಹೇಳ್ಬೇಕು ಅಂದ್ರೆ ಸೋಂಬೇರಿ ಅನ್ಸುತ್ತೆ. ಆದ್ರೆ ಬಿಸಿ ಬಿಸಿ ಒಂದು ಕಾಫಿ ಕುಡಿದ್ರೆ ಅದ್ಭುತವಾಗಿರುತ್ತೆ. ಚಂದ್ರಿಕಾ, ಅಯ್ಯೋ ಬೇಡ ಬೇಡ ಬಿಡು. ಇವಳ ಹತ್ರ ಇವಾಗ ಕಾಫಿ ಮಾಡ್ಕೊಡು ಅಂದ್ರೆ
ತನ್ಗೂ ಕೂಡ ಬೇಕು ಅಂತಾಳೆ. ಆರಾಮಾಗಿ ಶಶಿ ಅಮ್ಮನ ಕೇಳಿ ಕುಡಿಯೋಣ. ಚಂದ್ರಿಕಾ, ಹೇಳು ಬೇಗ. ಅಬ್ಬಾ ಏನ್ರಿ ನಿಮ್ದು? ಅಬ್ಬಾ ಹೇಳಿ ತಾಯಿ, ನಿನ್ಗೊಂದು ವಿಚಿತ್ರ ತೋರಿಸ್ತೀನಿ, ಹೇಳು. ಬಾ ಅಬ್ಬಾ ಬಾ 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 ಚಂದ್ರಿಕಾ, ಬರ್ತಿದ್ದೀನಲ್ರಿ. ಬಾ 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 ಬಾ. ಅಬ್ಬಾ ಅಲ್ಲಿ ನೋಡು. ಪೌಡ್ರು, ನಾವ್ ಎಚ್ಚರವಾಗಿದೀವ ಅಥವಾ ಕನ್ಸಲ್ಲಿದೀವ? ಆ ಡೌಟ್ ಬಂದೆ, ನಿನ್ನ ನಿದ್ದೆಯಿಂದ ಹೇಳಿಸಿದ್ದು. ಒಂದ್ಸಲ ಗಿಲ್ಲಿ. ಆ ಅಪ್ಪಾ, ಗಿಲ್ಲಿ ಅಂದಿದ್ದು, ಕಚ್ಚಿ ಅಂತ ಹೇಳಿಲ್ಲ. ನಾನ್ ಕೂಡ ಗೆಲ್ದೆ ಕಣೆ, ಕಚ್ಚಿಲ್ಲ. ಗಿಲ್ಲಿದ್ರೇನೆ ಇಷ್ಟೊಂದು ನೋವಾಯ್ತು ಅಂದ್ರೆ ಇದು ಖಂಡಿತವಾಗ್ಲೂ ಕನ್ಸಲ್ಲ, ನಿಜಾನೇ.